ಗಿಲ್ಲಿ ಅವರನ್ನು ಕಾವ್ಯ ಅವರ ತಂದೆ ತಾಯಿ ಮನೆಗೆ ಇನ್ವೈಟ್ ಮಾಡ್ತಾನೆ ಇದ್ದಾರೆ. ಬಟ್ ಗಿಲ್ಲಿ ಅವರು ಎಷ್ಟು ಬ್ಯುಸಿ ಇದ್ದಾರೆ ಅಂತ ಪ್ರತಿಯೊಬ್ಬರಿಗೂ ಸಹ ಗೊತ್ತಿದೆ. ಬ್ಯುಸಿ ಇರುವಂಥ ಕಾರಣ ಗಿಲ್ಲಿ ಅಟೆಂಡ್ ಮಾಡೋಕ್ಕೆ ಸಾಧ್ಯ ಆಗ್ತಿಲ್ಲ, ಮನೆಗೆ ಕೂಡ ಬರೋಕ್ಕಾಗ್ತಿಲ್ಲ. ಅವರು ಕೇವಲ ಫಂಕ್ಷನ್ ಪ್ರೋಗ್ರಾಮ್ಗಳು ಈ ರೀತಿ ಅಂತೆಲ್ಲ ಕಾರ್ಯಕ್ರಮಗಳಲ್ಲಿ ಕಂಪ್ಲೀಟಾಗಿ ಬ್ಯುಸಿ ಆಗಿದ್ದಾರೆ. ಮನೆಯವ್ರಿಗೆ ಕೂಡ ಸಮಯವನ್ನು ಕೊಡೋಕ್ಕಾಗ್ತಿಲ್ಲ, ಮನೆಗೂ ಕೂಡ ಅವರು ಹೋಗಿಲ್ಲ ಮಳವಳ್ಳಿಗೆ. ಸೊ ಹೀಗಾಗಿ ಅಷ್ಟೊಂದು ಬ್ಯುಸಿ, ಬೇರೆ ಬೇರೆ ಊರು ಎಲ್ಲ ಕಡೆ ಒಂದು ಪ್ರತಿಯೊಂದು ಊರಿಗೂ ಕೂಡ ಹೋಗಿ ವಿಸಿಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಹೀಗಾಗಿ ಯಾವಾಗ ಅವರು ಮನೆಗೆ ಎಂಟ್ರಿ ಕೊಡ್ತಾರೆ, ಯಾವಾಗ ಮನೆಗೆ ಹೋಗ್ತಾರೆ, ಊಟವನ್ನು ಮಾಡ್ತಾರೆ, ಕಾದು ನೋಡಬೇಕಿದೆ. ಗಿಲ್ಲಿ ಮತ್ತು ಕಾವ್ಯ ಅವರ ಒಂದು ಜೋಡಿ ತುಂಬ ಜನರಿಗೆ ಇಷ್ಟ, ಮತ್ತು ಅವರು ಸಿನಿಮಾದಲ್ಲಿ ನಡೆಸಬೇಕು ಅಂತ ತುಂಬ ಜನ ಸಹ ಆಸೆ ಪಡ್ತಾ ಇದ್ದಾರೆ. ಅಂಥ ಒಂದು ಕತೆ ಸಿಕ್ಕರೆ ಖಂಡಿತವಾಗಿಯೂ ಕೂಡ ಆ್ಯಕ್ಟನ್ನು ಮಾಡ್ತಾರೆ ಗಿಲ್ಲಿ ನಟ ಮತ್ತು ಕಾವ್ಯ. ಗಿಲ್ಲಿ ಕಾವ್ಯ ಜೋಡಿ ಲವ್ ಮಾಡ್ತಿದ್ದಾರೆ ಅಂತ ಪ್ರಶ್ನೆ ಮಾಡೋದಾದರೆ ಅವ್ರು ಖಂಡಿತವಾಗಿಯೂ ಕೂಡ ಕೇವಲ ಸ್ನೇಹಿತರು ಅಷ್ಟೇ, ಸ್ನೇಹಿತರಾಗಿರೋಕ್ಕೇ ಇಷ್ಟಪಡ್ತಾರೆ. ಈ ಒಂದು ಒಡನಾಟ ಇದೇ ರೀತಿ ಯಾವಾಗಲೂ ಕೂಡ ಇರುತ್ತೆ. ಮತ್ತು ಕಾವ್ಯ ಅವರ ತಂದೆ ತಾಯಿಗೂ ಕೂಡ ಗಿಲ್ಲಿ ಅಂದರೆ ತುಂಬಾ ಇಷ್ಟ, ಒಂದು ದೊಡ್ಡ ಅಭಿಮಾನಿಗಳು ಅಂತಲೇ ಹೇಳ್ಬೋದು. ಕಾವ್ಯ ಅವರ ತಂದೆ ತಾಯಿ ಗಿಲ್ಲಿಗೆ ಅಷ್ಟೊಂದು ದೊಡ್ಡ ಫ್ಯಾನ್ ಆಗಿರ್ತಾರೆ. ತುಂಬಾ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ನೀಡಿದ್ರು ಬಿಗ್ ಬಾಸ್ ಮನೆಯಲ್ಲಿ. ಆಚೆ ಕಡೆ ಕೂಡ ಅಷ್ಟೇ ಬ್ಯುಸಿಯಾಗಿದ್ದಾರೆ, ಅಷ್ಟೊಂದು ಅಭಿಮಾನಿಗಳನ್ನು ಸಂಪಾದನೆ ಮಾಡಿದ್ದಾರೆ. ಸಾಮಾನ್ಯದ ಮಾತಂತೂ ಅಲ್ವೇ ಅಲ್ಲ. ಗಿಲ್ಲಿ ನಟ ಬರ್ತಿದ್ದಾರೆ ಅಂದರೆ ಅಲ್ಲೊಂದು ಕ್ರೇಜ್ ಕ್ರಿಯೇಟ್ ಆಗಿಬಿಡುತ್ತೆ. ಜನರು ಅಷ್ಟೊಂದು ಜನ ಸೇರ್ತಾರೆ, ಸೆಲ್ಫಿಗಾಗಿ ಮುಗಿ ಬೀಳ್ತಾರೆ ಗಿಲ್ಲಿ ಜೊತೆ ಸೆಲ್ಫಿ ತೆಗೆಸ್ಕೋಬೇಕು ಅಂತ.